ಕಿಯಾ ಫೇಮಸ್ ಬುಜ್ಜಿ ಗಾಡಿನ ಬೆಂಗಳೂರಿಗೆ ತಂದಿದ್ದೀರಾ. ತರಬೇಕಾದ್ರೆ ಎಷ್ಟು ಕಷ್ಟ ಆಯ್ತು, ಯಾವ ರೀತಿಯಲ್ಲಿ ಎಲ್ಲ ಚಾಲೆಂಜಸ್ ಇತ್ತು? ಮೇಡಮ್ ಅವರೇ, ಇದು ಏನಂದ್ರೆ ಇದು ಕಷ್ಟ ಇದೆ. ಇದು ವೆಹಿಕಲ್ ಗಾಡಿ ಅಂದ್ರೆ ರೋಡಲ್ಲಿ ಬರೋಕ್ಕಾಗೋದಿಲ್ಲ, ವೆಹಿಕಲ್ ಮಾಡೇ ತೊಗೊಂಬರ್ಬೇಕು. ತುಂಬ ಕಷ್ಟ ಇದೆ. ತಂದು ಇಟ್ಟಿದ್ದಾರೆ, ಬಟ್ ಜನಗಳು ತುಂಬ ಆಕರ್ಷಣೆಯಿಂದ ನೋಡ್ತಾ ಇದ್ದಾರೆ. ಇದಕ್ಕೊಂದು ಜೀವಂತ ಅಂತ ಇದಿದ್ರೆ ಜನ ತುಂಬ ಖುಷಿ ಪಡ್ತಾ ಇದ್ರು. ಇದು ಖುಷಿ ಪಡ್ತಾ ಇತ್ತು. ಜೀವಂತ ಇದಿದ್ರೆ ತುಂಬ ಖುಷಿ ಪಡ್ತಾ ಇತ್ತು. ಬಟ್ ಅಭಿಮಾನಿಗಳು ಇದಕ್ಕೂ ಇಷ್ಟು ಜನ ಅಭಿಮಾನಿಗಳು ಇದಾದಂತಲ್ಲ, ಅದೇ ತುಂಬಾ ಖುಷಿ ಆಗುತ್ತೆ. ಓಕೆ ಸರ್, 2 ದಿನದಿಂದ ಇಲ್ಲೇ ಇದ್ದೀರಾ. ಜನಗಳನ್ನ ನೋಡಿ, ಜನರ ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಆಯ್ತು ಸರ್? ನಮ್ಗಂತೂ ತುಂಬಾ ಖುಷಿ ಆಯ್ತು. ಇದು ನಾವು ನೋಡ್ತೀವೋ ಇಲ್ಲೋ ಅಂತ ಗೊತ್ತಿರ್ಲಿಲ್ಲ, ಈಗ ಕಣ್ಣಿಂದ ನೋಡ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ಜನಗಳು ಅಷ್ಟೇ ಎಲ್ಲಿಂದನೋ ಬರ್ತಾರೆ, 60 ಕಿಲೋಮೀಟರ್ 100 ಕಿಲೋಮೀಟರ್ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಅಷ್ಟು ಫೇಮಸ್ ಆಗಿದೆ ಇದು. ಕಲ್ಕಿ ಫಿಲಮ್ ಅಲ್ಲಿ ಮಾಡಿರೋದ್ರಿಂದ ಜನಗಳಿಗೆ ತುಂಬಾ ಫೇಮಸ್ ಆಗಿದೆ. ನಿಮ್ಮ ಹೆಸರು ಸರ್? ಸತ್ ತಿಮ್ಮೇಗೌಡ ಅಂತ, ಜಲ್ದಿಗೆ. ಬುಜ್ಜಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದೀರಾ. ಜನರ ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಆಯ್ತು, ಮತ್ತೆ ತರಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು? ಏನು ಚಾಲೆಂಜಸ್ ಅಂತಂದ್ರೆ ಅಂತ ಚಾಲೆಂಜಸ್ ಏನಿಲ್ಲ. ದೊಡ್ಡ ದೊಡ್ಡ ವಿಮಾನದ ರೆಕ್ಕೆಗಳನ್ನೇ ಒಯ್ತಾರೆ ಅಂತದ್ರಲ್ಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ಇದೇನು ದೊಡ್ಡ ಸಾಹಸ ಅಂತ ಏನಿಲ್ಲ. ಕಂಟೈನರ್ ಅಲ್ಲಿ ಬರುತ್ತೆ. ಇದು ಆಫ್ ರೋಡ್ಗಿನ ಆನ್ ರೋಡ್ಗಿನ ಇದು ಆಫ್ ರೋಡೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆನ್ ರೋಡಲ್ಲಿ ಇಷ್ಟು ದೊಡ್ಡ ಗಾಡಿ ಹೋಯ್ದ್ರೆ ತುಂಬಾ ಟ್ರಾಫಿಕ್ ಸಮಸ್ಯೆನೂ ಆಗುತ್ತೆ. ಆಮೇಲೆ ಲಾಂಗ್ ಕೂಡ ಒಯ್ಯಕ್ಕಾಗಲ್ಲ ನನಗನ್ಸಿದ ಮಟ್ಟಿಗೆ. ಸೊ ಅದು ಅಷ್ಟೇ. ಮತ್ತೆ ಇದು 6,500 ಟನ್ KGs ಇದೆ, ಅಂದ್ರೆ 6.5 ಟನ್ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ. ಸೊ ಗಾಡಿ ಫಿಲಮ್ ಅಲ್ಲಿ ತೋರ್ಸಕ್ಕೂ ಇಲ್ಲಿ ರಿಯಾಲಿಟಿ ಏನಂದ್ರೆ ಅದರಲ್ಲಿ ಸ್ವಲ್ಪ ಗ್ರಾಫಿಕ್ ಮೇಂಟೈನ್ ಮಾಡಿರ್ತಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ. ಆದ್ರೆ ಇದರಲ್ಲಿ ನೋಡಕ್ಕೆ ರಿಯಲ್ ಆಗಿ ನೋಡಿದ್ರೆ ಒಂದ್ ಸ್ವಲ್ಪ ಏನೋ ಹೌದಾ ಇದೇ ಗಾಡಿನ ಅನಿಸ್ತು ಅಷ್ಟೇ. ಸುಮಾರು ಎಷ್ಟು ವರ್ಷ ತಗೊಳ್ತು ಸರ್ ರೆಡಿ ಮಾಡ್ಲಿಕ್ಕೆ? ಸುಮಾರು ನನಗೆ ಅದು ಐಡಿಯಾ ಇಲ್ಲ, ಬಟ್ ಮಹೀಂದ್ರ ಕಂಪನಿಯವರು ಇದನ್ನ ರೆಡಿ ಮಾಡಿರೋದು. ಮಹೀಂದ್ರ ಕಂಪನಿಯವರು ಅವರ ಒಂದು ಪರಿಶ್ರಮದ ಫಲ ಬುಜ್ಜಿ. ಇಷ್ಟು ಜನ ರೆಸ್ಪಾನ್ಸ್ ನೋಡಿ, ಯಾಕಂದ್ರೆ ಬೆಳಿಗ್ಗೆನೆ ಇಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಜನರು. ಹೌದು, ಈಗ ನಿನ್ನೆಯಿಂದ ನಾವು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಸಿಕ್ಕಾಪಟ್ಟೆ ಕ್ಲೌಡ್ ಇತ್ತು. ಬ್ಯಾಚ್ ಬೈ ಬ್ಯಾಚ್ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲರೂ ತುಂಬಾ ಖುಷಿ ಪಟ್ಟು. ಇವತ್ತು 8 o'clock ವರೆಗೂ ಇರುತ್ತೆ. ದಯವಿಟ್ಟು ಯಾರು ನೋಡಕ್ ಬರೋರು ದಯವಿಟ್ಟು ಬಂದು ನೋಡಿ ನಿಮ್ಮ ಬುಜ್ಜಿನ. ಮತ್ತೆ ಸಿಗಲ್ಲ, ಮತ್ತೆ ಬೇರೆ ಕಡೆ ಹೋಗುತ್ತೆ. ಇವತ್ತು ಬೆಂಗಳೂರವರು ಎಸ್ಪೆಷಲಿ ಯಾರು ಇದ್ದೀರಾ ದಯವಿಟ್ಟು ಇವತ್ತು 8 ಗಂಟೆವರೆಗೆ ಇರುತ್ತೆ, ಬಂದು ನೋಡ್ಕೊಂಡು ಹೋಗಿ.